ನೋಡಿ ಕಾಣಿಸ್ತಿದೆ ಇವಾಗ. I'm like very happy that I'm attending your class. 4 weeks ನಾವು ಯೂಸ್ ಮಾಡಬೇಕು ಫಾರ್ ಕೈಗೆ ಹಾಕೊಂತೀನಿ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕೀರ್ತನಾ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಸ್ಯಾಟರ್ಡೇ ಗೈಸ್. ಇವತ್ತು ಆ್ಯಕ್ಚುಲಿ ಟ್ಯೂಸ್ಡೇ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ತೆಗ್ದಿಲ್ಲ, ಯಾಕಂದರೆ ನನ್ನ ಮಾವ ಅತ್ತೆಗಳೆಲ್ಲ ಬಂದ್ಬಿಟ್ಟಿದ್ರು ಮನೆಗೆ. ಈಶಾ ಟೆಂಪಲ್ಗೆಲ್ಲ ಹೋಗೋಣ ಅಂತ, ಈಶಾ ಫೌಂಡೇಶನ್ಗೆಲ್ಲ. ಸೊ ಅದಕ್ಕೆ ಅಲ್ಲಿ ಹೋಗ್ಬೇಕು ಅಂತ ನಾನು ಬೆಳಿಗ್ಗೆ ಬೇಗ ಬಿಟ್ವಿ. ಆದರೆ ಈ ತಿಂಡಿ, ಲಂಚು, ಟ್ರಾವೆಲ್ ತುಂಬ ಟೈಮ್ ತಗೊಂಡು. ಆ್ಯಂಡ್ ಮನೆಗೆ ಬಂದು ಕ್ಲಾಸ್ ತೆಗಿಯೋಣ ಅಂತ ಅಂದ್ಕೊಂಡಿದ್ದೆ, ಟ್ಯೂಸ್ಡೇ ತೆಗಿಯೋಕ್ಕಾಗಿದ್ದಿಲ್ಲ. ಸೊ ಅದಕ್ಕೆ ಇವತ್ತು ಸ್ಯಾಟರ್ಡೇ ಕ್ಲಾಸ್ ಸಿಕ್ಕಿದ್ದೀನಿ. ಲಿಂಕ್ ಎಲ್ಲ ಕಲಿಸಿ ಆಯಿತು. 3 ಗಂಟೆ ಕ್ಲಾಸು, 3 ಗಂಟೆಯಿಂದ 4 ಗಂಟೆ ಕ್ಲಾಸು. ಸೊ 4 ಗಂಟೆ ಆದಮೇಲೆ ದೇವೇಟ ಇವತ್ತಿಲ್ಲ ಮನೆಯಲ್ಲಿ. ದೇವೇಟಗೆ ಏನು ಅವ್ರನ್ನ ನೋಡೋಕೆ ಹೋಗ್ಬೇಕು. ಅವರು ಫ್ರೆಂಡ್ ರೂಮಲ್ಲಿ ಇದ್ದಾರೆ. ಸೊ ಐ ವಿಲ್ ಶೋ ಯುವರ್ ಫ್ರೆಂಡ್ ರೂಮು. ಮತ್ತು ನಾವು ಎಲ್ಲೆಲ್ಲಿ ಹೋಗಿ ತಿಂತಾಯಿದ್ವಿ ವೆನ್ ವಿ ವೇರ್ ಡೇಟಿಂಗ್. ನಾವು ಲವ್ ಮಾಡೋ ಟೈಮಲ್ಲಿ ನಾವು ಎಲ್ಲೆಲ್ಲಿ ಮೀಟ್ ಆಗ್ತಾಯಿದ್ವಿ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಸೊ ನನ್ನ ಕ್ಲಾಸ್ ಮುಗಿದ ಮೇಲೆ ನಾನು ಹೋಗ್ತೀನಿ. So when you are telling, I can relate each and everything. It's like, you think positive, you think it's happening, and it will happen, and universe will bless you with everything. Anta. Yes. So it's, I don't know, I'm like very happy that I'm attending your class. Thank you so Thank you. Thank you so much. ಸೊ ಅದೇ ಹೇಳಿಲ್ವಾ ನಮ್ಮದು. ಹೇಳಿ ಕೋಮಲ್ ಅವರೇ. ಸೊ ನಾನು ದೇವೇಟನ ನೋಡೋಕ್ಕೆ ದೇವೇಟ ರೂಮ್ ಹತ್ರ ಹೋಗಿದ್ದೆ. ಸೊ ಅವರು ಇಲ್ಲೇ ಇರೋದು. ಆಲ್ಮೋಸ್ಟ್ 3 ಇಯರ್ಸಿಂದ ಈ ಬಿಲ್ಡಿಂಗಲ್ಲೇ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿರೋದು. ದ ಟಾಪ್ ಫ್ಲೋರ್ ಅಂತ ಇದ್ದೀನಿ, 3rd ಫ್ಲೋರಲ್ಲಿ. എല്ലാരും കേട്ടിട്ടുണ്ടാവല്ലോ. പുതിയ ടീഷർട്ട്. ದೇವೇಟನ ನಾನು ಫ್ರೆಂಡಾಗಿ ಫಸ್ಟು ಮೀಟ್ ಆದಾಗ ಅವ್ರು ನನ್ನ ಈ ರೆಸ್ಟೋರೆಂಟಿಗೆ ಕರ್ಕೊಂಡೋಗಿದ್ದು ಆಲ್ಫಾಮ್ ತಿನ್ನೋಕ್ಕೆ. ಆ್ಯಂಡ್ ಫಸ್ಟ್ ಟೈಮ್ ಅವ್ರ ಜೊತೆ ಕುತ್ಕೊಂಡು ತಿಂದಾಗ ನನಗೆ ಜಾಸ್ತಿ ಒಂಥರ ಮುಜುಗರ ಆಯಿತು. ಐ ಡೋಂಟ್ ನೋ ವೈ. ಬಟ್ ದೆನ್ ನಾವು ಡೇಟಿಂಗ್ ಮಾಡಾಗನೂ ವಿ ಯೂಸ್ ಟು ಗೋ ಟು ದಿಸ್ ರೆಸ್ಟೋರೆಂಟ್ ಓನ್ಲಿ. ಯಾವಾಗಲೂ ಆಲ್ಫಾ ಮತ್ತು ರುಮಾಲಿ ರೊಟ್ಟಿ ತೊಗೊಂಡು ನಾವು ತಿಂತಾಯಿದ್ವಿ. ಸೊ ಇವತ್ತು ನಂಗೆ ಏನೋ ತಿನ್ನಬೇಕು ಅಂತ ಅನಿಸ್ತು ಗೈಸ್, ದೇವರ ಜೊತೆ ಕೂತ್ಕೊಂಡು. ಆ್ಯಂಡ್ ಸೇಮ್ ಡೈನಿಂಗ್ ಟೇಬಲ್ಲೇ ಸಿಕ್ತು. ನಾವೆಲ್ಲಿ ಕೂತ್ಕೊತೀವೋ ಯೂಶ್ವಲಿ, ನಾವು ಲವ್ ಮಾಡಾಗ ಈ ಟೇಬಲಲ್ಲೇ ನಾವು ಕೂತ್ಕೊಂಡು ಆಲ್ಫಾಮೆಲ್ಲ ತಿಂತಾಯಿದ್ದು. ಸೊ ನಮಗೆ ಈ ಟೇಬಲೇ ಸಿಕ್ತು. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಸೊ ನಾವು ಅಲ್ಲಿ ಕೂತ್ಕೊಂಡು ಹಳೆ ಮೆಮೊರೀಸ್ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಮಾತಾಡ್ತಾ ಇದ್ವಿ. ಆ್ಯಂಡ್ ನಾವು ಅಂದ್ಕೊಂಡೇ ಇದ್ದಿಲ್ಲ ನಾವು ಹಂಗೆ ಮಾತಾಡ್ಕೊತಾ ಇದ್ವಿ. ಲೈಕ್ ವೆನ್ ವಿ ವೇರ್ ಡೇಟಿಂಗ್ ವಿ ಡಿಡ್ಂಟ್ ನೋ ದ್ಯಾಟ್ ವಿ ವಿಲ್ ಮ್ಯಾರಿ. ಬಟ್ ಸಮ್ಹೌ ಫೇಸ್ ಮಾಡಿ ಇಲ್ಲ ಚಾಲೆಂಜಸ್ನ ಅಪ್ಪ ಅಮ್ಮನ ಒಪ್ಪಿಸಿ. ಆ್ಯಂಡ್ ಅದೇ ಏರಿಯಾದಲ್ಲಿ ಒನ್ಸ್ ಅಪಾನ್ ಅ ಟೈಮ್ ಆ್ಯಸ್ ಅ ಬಚ್ಚಿಟ್ಕೊಂಡು ಓಡಾಡ್ತಾ ಇದೆ. ಯಾಕಂದರೆ ನಮ್ಮ ಅಜ್ಜಿ ನೋಡಬಾರ್ದು, ಇಲ್ಲ ನಮ್ಮ ಅಜ್ಜಿಗೆ ಯಾರಿಗಾರು ಗೊತ್ತಿರೋರು ಇಲ್ಲ ಅಪ್ಪ ಅಮ್ಮ ಯಾರು ನೋಡಬಾರ್ದು ಅಂತ ರೋಡಲ್ಲಿ ಬಚ್ಚಿಟ್ಕೊಂಡು ದೇವೇಟ ಜೊತೆ ಓಡಾಡ್ತಾ ಇದೆ. ಇವಾಗ ಇಷ್ಟು ಕಾನ್ಫಿಡೆಂಟಾಗಿ ಹ್ಯಾಪಿಲಿ ದೇವೇಟ ಜೊತೆ ನಡ್ಕೊಂಡು ಓಡಾಡ್ತಾ ಇದ್ದೀನಿ. ಐ ವಾಸ್ ಇಷ್ಟು ಡ್ರಾಸ್ಟಿಕ್ ಚೇಂಜ್ ಆಗಿದೆ ನನ್ನ ಲೈಫಲ್ಲಿ ಅಂತ ಐ ವಾಸ್ ಫೀಲಿಂಗ್ ವೆರಿ ಗ್ರೇಟ್ಫುಲ್. ನಮ್ಮ ಅಮ್ಮಗೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಪ್ಲೇಸಿಗೆ ಬಂದು ನಾನು ಒಂದು 3 ಅವರಿಂದ 4 ಅವರ್ ಇಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ದೇವೇಟ ಜೊತೆ. ಸೊ ದಿಸ್ ಈಸ್ ದಿ ಪ್ಲೇಸ್. ಸೊ ಇಲ್ಲಿ ಸಾಯಂಕಾಲ ಹೊತ್ತು ತುಂಬ ಕಾಮಾಗಿರುತ್ತೆ. Yeah, like you and me. And see the flight, baby. Can you see? How is they flying now? Where is the flight? In mobile it's not visible. Flight you see the bird. Yeah. So now almost something like 8 months we were like this only now, baby. 8 to 9 months.
Always together in same balcony, same place. ಇಲ್ಲೇ ಇರ್ತಾಯಿದ್ವಿ ಗೈಸ್ ಮೋಸ್ಟ್ ಆಫ್ ದಿ ಟೈಮ್. ಮತ್ತು ಕಾಲೇಜ್ ನಂದು 12 ಗಂಟೆಗೆ ಮುಗಿದ್ಬಿಡ್ತಾಯಿತ್ತು. ಸೊ ಬೆಳಿಗ್ಗೆ 6 ಗಂಟೆಗೆ ಹೋದರೆ ಕಾಲೇಜ್ಗೆ, ನಮಗೆ ಅರ್ಲಿ ಮಾರ್ನಿಂಗ್ ಕಾಲೇಜ್ ಇತ್ತು ನನಗೆ. ಸೊ 6 o'clock ಕಾಲೇಜ್ ಸ್ಟಾರ್ಟ್ ಆಗ್ತಾಯಿತ್ತು ಆ್ಯಂಡ್ ಆಲ್ಮೋಸ್ಟ್ 12 o'clock 1 o'clock ಮುಗಿಬಿಡ್ತಾಯಿತ್ತು. ಸೊ ಅದು ಮುಗ್ದಿದ ತಕ್ಷಣ ನಾನು ಇಲ್ಲಿ ಬಂದುಬಿಡ್ತಾಯಿದ್ದೆ ದೇವೇಟನ ನೋಡೋಕ್ಕೆ. ಆ್ಯಂಡ್ ನಾನು ಮನೆಗೆ ಅರೌಂಡ್ 5 o'clock ಹೋಗ್ತಾಯಿದ್ದೆ. അതൊക്കെ ഒരു കാലം. Yes, That's a time. that was the time. Our time. And this is also our time only. Guys, so I'm back to my home. ದೇವೇಟ ಜೊತೆ ಲೈಕ್ ಚಿಕನ್ ಮತ್ತು ಅಲ್ಫಾಮ್ ಮತ್ತು ಚಪಾತಿ ತಿಂದ್ಕೊಂಡು ಅದಾದಮೇಲೆ ನಾನು ನಮ್ಮ ಅಜ್ಜಿ ಮನೆಗೆ ಹೋದೆ ನಮ್ಮ ಅಜ್ಜಿನ ನೋಡೋಕ್ಕೆ. ಸೊ ನಮ್ಮ ಅಜ್ಜಿಯಲ್ಲಿ ಏನೊಂದು ಲೈಕ್ ಸೋಯಾ ಚಂಕ್ ಮಾಡಿ ವಿತ್ ಬ್ರೆಡ್ ಮಾಡಿ ಕೊಟ್ಟರು, ಲೈಕ್ ಪಾವ್ ಬಜ್ಜಿ ಥರ. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಅದನ್ನ ತಿಂದ್ಬಿಟ್ಟು ಡೈರೆಕ್ಟಾಗಿ ಮನೆಗೆ ಬಂದೆ. ಸೊ ಆ ಬ್ಲಾಗ್ ಅದು ತೆಗ್ದಿಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದು, ಬಿಕಾಸ್ ಮರ್ತೋಗ್ಬಿಟ್ಟೆ ನಾನು. ಸೊ ಮನೆಗೆ ಬಂದಮೇಲೆ ಇವಾಗ ಫ್ರೆಶ್ ಅಪ್ ಆಗಿ ಐ ಆಮ್ ಡೂಯಿಂಗ್ ಮೈ ಲೈಕ್ ಸ್ಕ್ರಬ್ ಥರ ಒಂದು ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ತುಂಬ ದಿವಸದಿಂದ. ಸೊ ಇದು ಒಂದು ಕ್ಲೇ ಆ್ಯಂಡ್ ಕೋ ಇಟ್ಸ್ ಫ್ರಮ್ ಕ್ಲೇ ಆ್ಯಂಡ್ ಕೋ. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ. ಲೈಕ್ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ನಾನು ನನ್ನ ಸ್ಕಿನ್ ಕೇರ್ ರುಟೀನ್ನ ತೋರಿಸ್ತೀನಿ ಅಂತ. ಸೊ ಇದನ್ನ ಒಂದು ಸ್ವಲ್ಪ ನನ್ನ ಕೈಗೆ ಹಾಕ್ಕೊತೀನಿ. ಸೊ ಈ ಸ್ಕ್ರಬ್ಬು ಕಾಣಕ್ಕೆ ಹೇಗಿದೆ ಅಂದರೆ ಈ ಥರ ಇದೆ. ಸೊ ಇದನ್ನ ನಾವು ಜಸ್ಟ್ ಮುಖಕ್ಕೆ ಡೈರೆಕ್ಟಾಗಿ ಹಿಂಗೆ ಅಪ್ಲೈ ಮಾಡಿದ್ರೆ ಇದು ನಿಮಗೇನು ಅನಿಸ್ತಿದೆ ಇವಾಗ, ಒಂದು ಕ್ರೀಮ್ ಥರನೋ ಇಲ್ಲಾಂದರೆ ಜೆಲ್ ಮಾಯ್ಶ್ಚರೈಸರ್ ಥರ ಕಾಣಿಸ್ತಿದೆ. ಬಟ್ ದೆನ್ ಇದು ಹಿಂಗೆ ಮಾಡ್ಕೊಂಡು ಹೋಗ್ತಾ ಹೋಗ್ಬೇಕು ಲೈಕ್ 2 minutes. ಮುಖದಲ್ಲಿ ಏನೇನು ಇಂಪ್ಯೂರಿಟೀಸ್ ಇರುತ್ತೋ ನೋಡಿ ಕಾಣಿಸ್ತಿದೆ ಇವಾಗ. ಅಸಿಡ್ ಥರ ಇವಾಗ ನಿಮಗೆ ಕಾಣಕ್ಕೆ ಶುರು ಆಗುತ್ತೆ. ಐ ಶೋ ಯು. ನಾನು ಒಂದು 3-4 ತಿಂಗಳಿಂದ ಕೇರಳದಲ್ಲಿ ಕಾರ್ ಓಡಿಸಿ ಕಾರಲ್ಲೇ ಟ್ರಾವೆಲ್ ಮಾಡಿ ಇವಾಗ ಸ್ಕೂಟಿ ತೊಗೊಂಡು ಬ್ಯಾಂಗ್ಳೂರಲ್ಲಿ ಸುತ್ತಾಡೋಗ ತುಂಬ ಕಷ್ಟ ಆಗ್ತಿದೆ ಗೈಸ್. ಲೈಕ್ ಧೂಳೆಲ್ಲ ಕಣ್ಣಿಗೆ ಹೋಗ್ಬಿಡೋದು. ಲೈಕ್ ಡಿಫ್ರೆನ್ಸ್ ಇಷ್ಟು ಚೆನ್ನಾಗಿ ಗೊತ್ತಾಗ್ತಾಯಿದೆ ಅಂದರೆ ಕಾರಲ್ಲಿ ಟ್ರಾವೆಲ್ ಮಾಡೋಕ್ಕೆ ಇವಾಗ ಸ್ಕೂಟಿದಲ್ಲಿ ಟ್ರಾವೆಲ್ ಮಾಡೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಸುಸ್ತೇ ಆಗ್ಬಿಡುತ್ತೆ ಕಾರಲ್ಲಿ ಅಂದರೆ ಅಷ್ಟು ಸುಸ್ತೇ ಆಗಲ್ಲ. ನೋಡಿ ಗೈಸ್ ಇವಾಗ ನಿಮಗೆ ಕಾಣಿಸ್ತಿದ್ಯಾ. ಸೊ ನಮ್ಮ ನಾರ್ಮಲ್ ಬೇರೆ ಸ್ಕ್ರಬ್ ಅಂದರೆ ಅದರಲ್ಲಿ ಜಸ್ಟ್ ರಫ್ ಆಗಿರುತ್ತೆ ಸ್ಕ್ರಬ್ಬು. ನಾವು ಹಿಂಗೆ ಮಾಡ್ತಾ ಲೈಕ್ 2 minutes ಹಿಂಗೆ ಸ್ಕ್ರಬ್ ಮಾಡ್ತಾನೆ ಇರಬೇಕು. ಬಟ್ ದೆನ್ ದಿಸ್ ಒನ್ ಇಟ್ ಜಸ್ಟ್ ಒಂದು ಮಾಯ್ಶ್ಚರೈಸರ್ ಥರ ಇರುತ್ತೆ. ಆ್ಯಂಡ್ ಮುಖಕ್ಕೆ ಅಪ್ಲೈ ಮಾಡಿ ಹಿಂಗೆ ರಬ್ ಮಾಡ್ತಾನೆ ಇದ್ದರೆ ವಿಲ್ ಗೆಟ್ ಈ ಥರ ಒಂದು ಹಸಿಟ್ ಥರ ಕಾಣುತ್ತೆ. ಬೇಗ ನನ್ನ ಮುಖ ಡ್ರೈ ಆಯಿತು ಆ್ಯಕ್ಚುಲಿ. ಮೈ ಫೇಸ್ ಇಸ್ ಗೆಟಿಂಗ್ ಡ್ರೈಡ್ ಸೋ ಸೋನ್. ನೀರು ಬೇರೆ ಸರಿ ಕುಡಿತಾ ಇಲ್ಲ, ದಟ್ ಈಸ್ ವೈ ಎಷ್ಟು ಬೇಗ ಡ್ರೈ ಆಗ್ತಿದೆ ನನ್ನ ಮುಖ. ಸೊ ನಾನು ಮಂಡೆಯಿಂದ ಜಿಮ್ಮಿಗೆ ಸೇರ್ತಾ ಇದ್ದೀನಿ. ಯಾಕಂದರೆ ತುಂಬ ಹಾಳು ಮೂಳು ತಿಂದ್ಬಿಟ್ಟೆ ಗೈಸ್, ಸಖತ್ತಾಗಿ ತಿಂದ್ಬಿಟ್ಟಿದ್ದೀನಿ. ಭರ್ಜರಿ ಹಾಳು ಮೂಳು ತಿಂದ್ಬಿಟ್ಟಿದ್ದೀನಿ. ಈ ದೊಡ್ಡವ್ರು ಹೇಳ್ತಾರಲ್ಲ ಹಾಳು ಮೂಳು, ಆ ಥರ ಸಖತ್ತಾಗಿ ತಿಂದ್ಬಿಟ್ಟಿದ್ದೀನಿ. ಸೊ ನಾವು ಐ ಡೋಂಟ್ ವಾಂಟ್ ಟು ಲೈಕ್ ನಾನದು ಫುಲ್ ಹೆಲ್ತಿಯಾಗಿ ತಿನ್ಬೇಕಂತ. ಬಟ್ ಐ ಆಮ್ ಬ್ಯಾಲೆನ್ಸಿಂಗ್ ಅಂದರೆ ಮಧ್ಯಾಹ್ನ ನಾನು ವೆಜಿಟೇಬಲ್ ಸೂಪ್ ಮಾಡ್ಕೊಂಡು ತಿಂತೀನಿ. ಆ್ಯಂಡ್ ಸಾಯಂಕಾಲ ಅಷ್ಟೊತ್ತಲ್ಲಿ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಕೇಕು ಅದು ಇದು ಆರ್ಡರ್ ಮಾಡಿಬಿಡ್ತಾಯಿದ್ದೀನಿ. ಸೊ ಐ ಆಮ್ ನಾಟ್ ಏಬಲ್ ಟು ಬಿ ಕನ್ಸಿಸ್ಟೆಂಟ್. ಸೊ ಮಂಡೆಯಿಂದ ಐ ಥಾಟ್ ಆಫ್ ನಾನು ಜಿಮ್ಮಿಗೆ ಜಾಯ್ನ್ ಆದರೆ
ಐ ನೋ ಐ ಆಮ್ 100% ಶ್ಯೂರ್ ಐ ಕ್ಯಾನ್ ಡಯಟ್ ಫಾಲೋ ಮಾಡ್ತೀನಿ. ಮನೇಲಿ ನಾನು ಏನು ವರ್ಕೌಟ್ ಮಾಡ್ದಿರೋ ಸುಮ್ಮನೆ ಡಯಟ್ ಮಾಡ್ತಾಯಿದ್ರೆ ನಂಗೆ ಅದು ಸೆಟ್ ಆಗ್ತಾಯಿಲ್ಲ, ಬೇಗ ಡೈವರ್ಟ್ ಆಗ್ತಾಯಿದ್ದೀನಿ. ಸೊ ನಾನಿಲ್ಲಿ ಬೆಂಗಳೂರಲ್ಲಿ ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಮೈ ರೆಸಲ್ಯೂಷನ್ ಫಾರ್ ದಿಸ್ ಇಯರ್ ಬಂದು 50 kg ಇರಬೇಕು ಅಂತ. ಸೊ ರೈಟ್ ನಾವು ಕ್ಯಾಲ್ಕುಲೇಟ್, ನಾನು ವೆಯ್ಟ್ ಬಂದು 53 ಇದ್ದೀನಿ. ಸೊ ಈ ವರ್ಷದ ಒಳಗಡೆ ಡಿಸೆಂಬರ್ ಒಳಗಡೆ 1 ಮಂತ್ ಇರೋದು. ಹಿಂಗಾದರೂ ನಾನು 3 kg ಇಳಿಸ್ಲೇಬೇಕು. ನಾನು ಕೇರಳದಿಂದ ಬೆಂಗಳೂರು ಬರಾಗ 51 ಇದೆ. ಸೊ ಇವಾಗ 53 ಆಗಿದ್ದೀನಿ. ಸಮ್ಟೈಮ್ಸ್ ಊಟ ಜಾಸ್ತಿ ಮಾಡಿದ್ರೆ 54 ಬರ್ತಾಯಿದ್ದೀನಿ. ಸೊ ಐ ವಾಂಟ್ ಟು ಎನಿ ಹಾವ್ ಡಿಕ್ರೀಸ್ ಮೈ ವೆಯ್ಟ್. ನನ್ನ ಫ್ಯಾಟ್ನ ರೆಡ್ಯೂಸ್ ಮಾಡ್ಕೋಬೇಕು, ನನ್ನ ಬಾಡಿ ಫ್ಯಾಟ್ನ. ಸೊ ಐ ವಿಲ್ ಗೋ ಟು ಜಿಮ್. ನೋಡಿ ಇವಾಗ ಸ್ಕ್ರಬ್ ಮಾಡ್ಕೊಂಡ, ಇವಾಗ ಮುಖ ತೊಳ್ಕೊಂಬರ್ತೀನಿ ರೀ. ಸೊ ಫೇಸ್ ವಾಶ್ ಆಯಿತು. ನಿಮಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ, ಬಟ್ ವೆನ್ ಐ ಟಚ್ ಮೈ ಫೇಸ್ ಎಷ್ಟು ಸ್ಮೂತ್ ಆಗಿದೆ ಗೊತ್ತಾ. ಇಟ್ಸ್ ಅ ಜಪಾನೀಸ್ ಪ್ರಾಡಕ್ಟ್. ಸೊ ಸಿ ಮೈ ಫೇಸ್ ಇಸ್ ಗ್ಲೋಯಿಂಗ್ ನೌ. ಸೊ ಇದಾದ್ಮೇಲೆ ನಾನು ಏನು ಅಪ್ಲೈ ಮಾಡ್ತೀನಿ ಅಂದರೆ ಐ ವಿಲ್ ಶೋ ಯು ನೌ. ಇದನ್ನ ನಾನು ಲಾಸ್ಟ್ ವ್ಲಾಗಲ್ಲೂ ತೋರಿಸಿದ್ದೀನಿ. ಲಾಸ್ಟ್ ವ್ಲಾಗ್ ಅಂದರೆ ಲೈಕ್ ಲಾಂಗ್ ಬ್ಯಾಕ್ ಒಂದು ವ್ಲಾಗಲ್ಲಿ ತೋರಿಸಿದೆ. ಸೊ ಅದೇ ಪ್ರಾಡಕ್ಟು, ಇದೇ ಬ್ರ್ಯಾಂಡಿಂದ ಕ್ಲೇ ಅಂಡ್ ಕೋ. ಇದು ಬಂದು ಲೈಕ್ ಮಾಚಾ ಎನ್ಸೈಮ್ ಸ್ಕ್ರಬ್ ಅಂತ ಇಲ್ಲಿ ಕಾಣುತ್ತೆ. ಆ್ಯಂಡ್ ದಿಸ್ ಒನ್ ಇಸ್ ಫ್ರಮ್ ಕೇನ್ ಕ್ಲೋನ್ಲಿ ರೈಸ್ ಆ್ಯಂಡ್ ಸೇಕ್ ಸ್ಲೀಪ್ ಮಾಸ್ಕ್. ಸೊ ಇದು ಆ ಮಾಸ್ಕ್ ನೀವು ಸ್ಕ್ರಬ್ನ ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ಮುಖನ ಫೇಸ್ ವಾಶ್ ಮಾಡಿಬಿಟ್ಟು ಒರೆಸ್ಕೊಂಡು ಅದಾದಮೇಲೆ ಈ ಸ್ಕ್ರಬ್ನ ಅಪ್ಲೈ ಮಾಡಬೇಕಾಗಿರೋದು. ನೀರು ಫೇಸ್ ಬಂದು ವೆಟ್ಟಾಗಿರಬಾರ್ದು. ವೆಟ್ಟಾಗಿದ್ದು ಸ್ಕ್ರಬ್ ಮಾಡಿದ್ರೆ ಇಟ್ ಡಸಂಟ್ ವರ್ಕ್. ಫೇಸ್ ಬಂದು ಆಲ್ವೇಸ್ ಇಟ್ ಶುಡ್ ಬಿ ಡ್ರೈ ಮೇಲೆ ನೀವು ಇದನ್ನ ಸ್ಕ್ರಬ್ನ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಅದಾದಮೇಲೆ ಆಫ್ಟರ್ 1 minute you can, after 1 or 2 minutes you can wash your face. And after that I use this. Oof. But these are costly products. Costly in the sense, ನಾನು ಈ ಒಂದು ಕಲ್ತಿರೋದು ಅಂದರೆ ನಮ್ಮ ಸ್ಕಿನ್ ವಿಷಯಕ್ಕೆ ಬಂದಾಗ, ನಮ್ಮ ಹೆಲ್ತ್ ವಿಷಯಕ್ಕೆ ಬಂದಾಗ ದುಡ್ಡು ನೋಡಲೇಬಾರ್ದು. ಬಿಕಾಸ್ ನಮ್ಮ ಮೇನ್ ಬೇಕಾಗಿರೋದು ಒಂದು ಬಾಡಿ, ನಮಗೇನು ಬೇಕಾಗಿರೋದು ಮೇನು ಫೇಸ್, ಒಳ್ಳೆ ಫೇಸ್ ಸ್ಕಿನ್ ಬೇಕು, ಒಳ್ಳೆ ಹೇರ್ ಬೇಕು, ಒಳ್ಳೆ ಬಾಡಿ ಇರಬೇಕು. ಸೊ ವೆನ್ ಇಟ್ ಕಮ್ಸ್ ಟು ಫೇಸ್, ವೆನ್ ಇಟ್ ಕಮ್ಸ್ ಟು ಹೇರ್ ಆ್ಯಂಡ್ ಆಲ್, ನಾನು ಕಾಸೇನು ನೋಡಲ್ಲ. ಅದು ಒಂದು ಕಲ್ತಿದ್ದೀನಿ ನನ್ನ ಲೈಫಲ್ಲಿ. ಸೊ ಐ ಆಮ್ ಡನ್ ವಿತ್ ಮೈ ಫೇಸ್ ಕೇರ್. ನಾವು ಇವಾಗ ಬಂದು I will talk about my hair care. Okay, so always use this kind of brush, Bristol brush. ಇದರಲ್ಲಿ ಕೂಮ್ ವುಡ್ ಬರುತ್ತೆ, ವುಡ್ ಬ್ರಷು, ಆ ಥರನೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಯೂಸ್ ಮಾಡಿ. ಯಾವತ್ತೂ ಬೇರೆದು ನಾರ್ಮಲ್ ಸಿಂಪಲ್ ಬಾಚಿಂಗ್ಗೆ ಬರುತ್ತಲ್ವ ಆ ಕೂಂಬಂತೂ ಯೂಸೇ ಮಾಡೋಕ್ಕೆ ಹೋಗ್ಬಿಡಿ. ಬಿಕಾಸ್ ಇದ್ರಲ್ಲಿ ಬಾಚಾಗ ಅಷ್ಟು ಕೂದಲು ಉದ್ರೋದೂ ಇಲ್ಲ. ಆ್ಯಂಡ್ ಇಟ್ ವಿಲ್ ಬಿ ನೈಸ್ ಟು ಮೇಂಟೈನ್. ಚೆನ್ನಾಗಿ ಲೈಕ್ ಕೂಂಬಾಗುತ್ತೆ ನೋಡಿ, ಬೇಗ ಲೈಕ್ ಟ್ಯಾಂಗಲ್ಸ್ ಎಲ್ಲ ರಿಮೂವ್ ಮಾಡ್ಬೋದು. ಸೊ ಇವಾಗ ನಾನು ಕೂದಲು ಬಾಚ್ಕೊಂಡೆ. ಸೊ ನಾವು ಈ ಪೋರ್ಷನ್ಸ್ ನಾನು ಓಪನ್ ಮಾಡ್ತೀನಿ. ನನಗೆ ಏನಂದರೆ, ನನಗೇನು ಪ್ರಾಬ್ಲಮ್ ಅಂದರೆ ಕೂದಲಲ್ಲಿ, ನನಗೆ ಮಧ್ಯ ಪಾರ್ಟಿಷನಲ್ಲಿ ಅಷ್ಟು ಕೂದಲಿಲ್ಲ. ಐ ಮೀನ್ ಜಾಸ್ತಿ ವೈಟ್ ಇದು ಸ್ಕಾಲ್ಪ್ ಕಾಣಿಸ್ತಿದೆ. ಸೊ ನಂದು ಹೇರ್ ಗ್ರೋತ್ ಅಲ್ಲಿ ಪ್ರಾಪರ್ ಇಲ್ಲ. ಸೊ ವಾಟ್ ಐ ಹ್ಯಾವ್ ಡನ್ ಇಸ್, ಇದೊಂದು ಸೀರಮ್ ನಾನು ಆರ್ಡರ್ ಮಾಡಿದೆ. ಇಟ್ಸ್ ಫ್ರಮ್ ವಿಶ್ ಕೇರ್ ಹೇರ್ ಗ್ರೋತ್. ಸೊ ಎವ್ರಿ ಡೇ ಗೈಸ್, ನಾನು ಆಲ್ಮೋಸ್ಟ್ 2 weeks ಆಯಿತು ಇದನ್ನ ಯೂಸ್ ಮಾಡ್ತಾರೆ. ಕಂಟಿನ್ಯೂಸ್ 4 weeks ನಾವು ಯೂಸ್ ಮಾಡಬೇಕು ಫಾರ್ ಪ್ರಾಪರ್ ರಿಸಲ್ಟ್. ಬಟ್ ದೆನ್ ನನಗೆ ಏನಂದರೆ ಖುಷಿ ವಿಷಯ, ಐ ಸಾ ದಿ ರಿಸಲ್ಟ್ ವೆರಿ ಸೂನ್. ನನಗೆ ಬೇಬಿ, ನಿಮಗೆ ಕಾಣಿಸ್ತಿದೆಯಾ ಐ ಡೋಂಟ್ ನೋ, ಬಟ್ ಬೇಬಿ ಹೇರ್ ನನಗೆ ಜಾಸ್ತಿ ಬಂದಿದೆ. ಇಫ್ ಯು ಸಿ ಲೈಕ್ ಬೇಬಿ ಹೇರ್ಸ್, ನನಗೆ ಐ ಕ್ಯಾನ್ ಸಿ ಮೈ ಬೇಬಿ ಹೇರ್ಸ್.
ಆ್ಯಂಡ್ ಇದು ನೈಟ್ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಲೈಕ್ 3 days ವಿತೌಟ್ ಹೇರ್ ವಾಶ್. 3 days ಇದು ಯೂಸ್ ಮಾಡ್ಬೋದು. ಆ್ಯಂಡ್ ಆಫ್ಟರ್ 3 days ಸ್ಕಾಲ್ಪ್ ಬಂದು ಒಂದು ಸ್ವಲ್ಪ ಆಯಿಲಿ ಆಗುತ್ತೆ. ಆಫ್ಟರ್ 3 to 4 days ಅವಾಗ ಹೇರ್ ವಾಶ್ ಮಾಡ್ಕೊಳ್ಳಿ. ಸೊ ಎವ್ರಿ ನೈಟ್ ಐ ಡೂ ದಿಸ್ ಆ್ಯಂಡ್ ಆ್ಯಕ್ಚುಲಿ ಐ ಸಾ ಗುಡ್ ರಿಸಲ್ಟ್. ನನ್ನ ಹೇರಿಗೆ ಇದು ಸೂಟ್ ಆಗಿದೆ. ಮುಂಚೆ 2 months ಬ್ಯಾಕ್ ನಾನು ಆಗಸ್ಟಲ್ಲಿ ನಾನೇನೋ ಹೇರ್ ಕಟ್ ಮಾಡಿಸಿದ್ದು, ಆವಾಗ ಇಷ್ಟಿತ್ತು. ಸೊ ನಾವು ಐ ಆಮ್ ಟೇಕಿಂಗ್ ಕೇರ್ ಆಫ್ ಮೈ ಹೇರ್ ವೆರಿ ನೈಸ್ಲಿ. ಸೊ ಇದು ಬೇಗ ಬೆಳೆದಿದೆ ಆ್ಯಂಡ್ ಐ ವಾಂಟ್ ಟು ಗ್ರೋ ಮೈ ಹೇರ್ ವೆರಿ ಲಾಂಗ್. ಲೈಕ್ ನೆಕ್ಸ್ಟ್ 1 ವರ್ಷ ಐ ಆಮ್ ಪ್ಲ್ಯಾನಿಂಗ್, ಐ ಡೋಂಟ್ ನೋ, ಹೋಪ್ಫುಲಿ ಐ ಆಮ್ ಪ್ಲ್ಯಾನಿಂಗ್ ಟು ಗ್ರೋ ಮೈ ಹೇರ್ ವೆರಿ ಲಾಂಗ್. ಲೆಟ್ಸ್ ಸಿ. ನನ್ನ ಮೈಂಡ್ ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಲಾಂಗ್ ಹೇರ್, ನನ್ನ ಮಾವಾಗಂತೂ ನಮ್ಮ ದೇವೇಟ ಫಾದರಿಗೆ ಲಾಂಗ್ ಹೇರ್ ಅಂದರೆ ತುಂಬ ಇಷ್ಟ. ಹೆಣ್ಮಕ್ಳಿಗೆ ಲಾಂಗ್ ಹೇರ್ ಇದ್ರೇ ಚಂದ ಅಂತ ಯಾವಾಗಲೂ ಹೇಳ್ತಾರೆ. ಸೊ ಅವ್ರಿಗೋಸ್ಕರ ಐ ಆಮ್ ಪ್ಲ್ಯಾನಿಂಗ್ ಟು ಗ್ರೋ ಮೈ ಹೇರ್. ಲೆಟ್ಸ್ ಸಿ. ಹಿಂಗೆ ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ. ಆ್ಯಂಡ್ ಆಲ್ಸೋ ಒಂದ್ಸತಿ ಹಿಂಗೆ ಬೆಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೆಡ್ ಮಸಾಜ್ ಮಾಡಿ. ಆ್ಯಂಡ್ ಇಟ್ಸ್ ಡನ್. ಯಾವತ್ತೂ ಕೂದಲನ್ನ ಕೂದಲು ಓಪನ್ ಇಕ್ಕಿ ಮಲ್ಕೊಳಕ್ಕೆ ಹೋಗ್ಬೇಡಿ. ಆಲ್ವೇಸ್ ಇದರ್ ಈ ಥರ ಪೋನಿಟೈಲ್ ಹಾಕ್ಕೊಂಡು ಮಲ್ಕೊಳ್ಳಿ, ಆರೆಲ್ಸ್ ತಲೆ ಬಾಚ್ಕೊಂಡು ಅದೇನಂತಾರೆ ಜಡೆ ಹಾಕ್ಕೊಂಡು ಮಲ್ಕೊಳ್ಳಿ. ಇಟ್ಸ್ ಬೆಟರ್. ಏರ್ ಫಾಲ್ ಜಾಸ್ತಿ ಆಗಲ್ಲ. ಆ್ಯಂಡ್ ಆಲ್ವೇಸ್ ರಬ್ಬರ್ ಬ್ಯಾಂಡ್ನ ಟೈಟ್ ರಬ್ಬರ್ ಬ್ಯಾಂಡ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಆಲ್ವೇಸ್ ಯೂಸ್ ಕ್ರಂಚಸ್. ಹಿಂಗಿಲ್ದಾಗ ಕೂದಲು ಉದ್ರಲ್ಲ. ಸೊ ದಿಸ್ ಇಸ್ ಟಿಪ್ ಫಾರ್ ದಿ ಡೇ. ಯಾರಿಗೆಲ್ಲ ಯೂಸ್ಫುಲ್ ಆಯಿತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.